ನೋಡಿ, ಈಗಾಗಲೇ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಅನಾಲಿಟಿಕಲ್ ಟೇಬಲ್ ಅನ್ನ ಪ್ರಿಪೇರ್ ಮಾಡಿದ್ವಿ. ಹಿಯರ್ ಇಸ್ ಅ ಟೇಬಲ್. ಈಗಾಗಲೇ ನಿಮ್ಮ ನೋಟ್ ಬುಕ್ ಅಲ್ಲೂ ಕೂಡ ನೀವು ಬರ್ಕೊಂಡಿರ್ಬೋದು. ನಾನು ಸೊಲ್ಯೂಷನ್ ಆಗ್ಲೇ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೆ. ಎಲ್ಲರೂ ಕೂಡ ನಿಮ್ಮ ನೋಟ್ ಬುಕ್ ಅಲ್ಲಿ ಬರ್ಕೊಂಡಿರ್ಬೇಕು. ಸರಿ, ಆನ್ ದ ಬೇಸಿಸ್ ಆಫ್ ದಿಸ್ ಟೇಬಲ್, ಇಲ್ಲಿರ್ತಕ್ಕಂಥ ಡಾಟಾ ಬೇಸಿಸ್ ಮೇಲೆ ನಾವೇನ್ ಮಾಡಬೇಕು, ಅಕೌಂಟಿಂಗ್ ಎಂಟ್ರೀಸ್ ಅನ್ನ ಪ್ರಿಪೇರ್ ಮಾಡಬೇಕಾಗಿದೆ. ನಾವು ದ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಆಫ್ ದಿ problem number 4 is the preparation or writing of journal entries in the books of lessee, tenant ಅಥವಾ ಲೆಸ್ಸಿ. ಇಲ್ಲಿ ಲೆಸ್ಸಿ ಯಾರಪ್ಪ ಅಂತಂದ್ರೆ ರಾಜೇಶ್. ಓಕೆ, ಮಿಸ್ಟರ್ ರಾಜೇಶ್ ಅಂತ. ಅವರ ಬುಕ್ಸ್ ಅಲ್ಲಿ ನಾವು ಅಕೌಂಟಿಂಗ್ ಎಂಟ್ರೀಸ್ ಅನ್ನ ಬರಿಬೇಕಾಗಿದೆ. ನೋಡಿ, ಇಲ್ಲಿ ನಾನು ಈ ಸೆಷನ್ ಅಲ್ಲಿ ನಿಮಗೆ ಹೇಳ್ತಾ ಇರತಕ್ಕಂಥ ಎಂಟ್ರೀಸು ಒಂದು ಅಡಿಷನಲ್ ಕಾನ್ಸೆಪ್ಟ್ ನ ಏನು ಸೇರಿಸ್ತಾ ಇದ್ದೀನಿ, ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಪ್ಪಾ ಅಡಿಷನಲ್ ಕಾನ್ಸೆಪ್ಟ್ ಅಂತಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಎಕ್ಸ್ಟ್ರಾ ಕಾನ್ಸೆಪ್ಟ್ ಅನ್ನ ನಾನು ಆಡ್ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಮ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಈ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋತಕ್ಕಂಥ ಪ್ರಾಬ್ಲಮ್ಸ್ ಅನ್ನೇ ಕೇಳೋದು. ಸೊ ಹಾಗಾಗಿ ಈ ಕ್ಲಾಸ್ ಅಲ್ಲಿ ನೀವು ಏನ್ ಮಾಡಬೇಕು, ಈ ಮಿನಿಮಮ್ ರೆಂಟ್ ಅಕೌಂಟ್ ಜರ್ನಲ್ ಎಂಟ್ರಿ ಅಲಾಂಗ್ ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಹೇಗೆ ನಾವು ಅಕೌಂಟಿಂಗ್ ಎಂಟ್ರೀಸ್ ಅನ್ನ ಬರೀಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ಕಲಿತಾ ಇದೀವಿ. ನೋಡಿ, ಈಗಾಗಲೇ ಟೇಬಲ್ ಪ್ರಿಪೇರ್ ಮಾಡಿದೀವಿ. ಆ ಟೇಬಲ್ ಅಲ್ಲಿರೋ ಡಾಟಾ ನಾವು ನೋಡೋಣ. 2009-10 2000 ಔಟ್ಪುಟ್ ಇದೆ ನಂಬರ್ಸ್ ಅಲ್ಲಿ. ಹಾಗೇನೆ ಇಲ್ಲಿ 6,000 ರುಪೀಸ್ ಆಕ್ಚುಯಲ್ ರಾಯಲ್ಟಿ ಬಂತು. 51,000 ರುಪೀಸ್ ಮಿನಿಮಮ್ ರೆಂಟ್ ಇತ್ತು, ಕಟ್ಟಬೇಕಾಗಿದೆ. 45,000 ರುಪೀಸ್ ಶಾರ್ಟ್ ವರ್ಕಿಂಗ್ ಇದೆ. ಹಾಗೇನೆ 51,000 ನಾವು ಪೇಮೆಂಟ್ ಕೂಡ ಮಾಡಿದೀವಿ. ಆ ಟ್ರಾನ್ಸಾಕ್ಷನ್ ನಾವು ಮಿನಿಮಮ್ ರೆಂಟ್ ಅನ್ನ ಕನ್ಸಿಡರ್ ಮಾಡಿ ಹೇಗೆ ಎಂಟ್ರೀಸ್ ಅನ್ನ ಬರೆಯುವುದು. ನೋಡಿ, ಒಂದ್ ವೇಳೆ ಮಿನಿಮಮ್ ರೆಂಟ್ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಿ, ರಾಯಲ್ಟಿ ಅಕೌಂಟ್ ಡೆಬಿಟ್ ಮಾಡ್ತಾ ಇದೀವಿ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಮಾಡ್ತಾ ಇದೀವಿ ಅಲ್ವಾ. ಏನು ರಾಯಲ್ಟಿ, ಆಕ್ಚುಯಲ್ ರಾಯಲ್ಟಿ ಬಂದತ್ತೆ ಅಮೌಂಟ್, ದೆನ್ ಶಾರ್ಟ್ ವರ್ಕಿಂಗ್ ಎಷ್ಟಿದೆ ಅಷ್ಟು, ಎರಡನ್ನೂ ಕೂಡ ಡೆಬಿಟ್ ಮಾಡಿ ಡೈರೆಕ್ಟ್ ಆಗಿ ನಾವು ಮಿಸ್ಟರ್ ಕೇಶವ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡ್ತಾ ಇದೀವಿ. ನೆನಪಿದೆಯಲ್ವಾ, ಪ್ರೀವಿಯಸ್ ಈಗಾಗಲೇ ನಾವು 2 ಪ್ರಾಬ್ಲಮ್ ಅಲ್ಲಿ ಎಂಟ್ರೀಸ್ ಬರೆದಿದ್ದೀವಿ. ನಿಮ್ಮ ನೋಟ್ಬುಕ್ ಅಲ್ಲಿ ನೋಡಿ, ಹಿಂದೆ ನೋಡ್ಕೊಳ್ಳಿ. ಮಿನಿಮಮ್ ರೆಂಟ್ ಕನ್ಸಿಡರ್ ಮಾಡದೇ ಇದ್ರೆ ಅವಾಗ ನಾವೇನ್ ಮಾಡ್ತಾ ಇದೀವಿ, ರಾಯಲ್ಟಿ ಅಕೌಂಟ್ ಅನ್ನ ಡೆಬಿಟ್ ಮಾಡ್ತಾ ಇದ್ವಿ, ಹಾಗೇನೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅನ್ನ ಡೆಬಿಟ್ ಮಾಡ್ತಾ ಇದ್ವಿ, ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡ್ತಾ ಇದ್ವಿ ಅಲ್ವಾ. ಸಾರಿ, ಮಿನಿಮಮ್ ರೆಂಟ್ ಅಲ್ಲ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡ್ತಾ ಇದ್ವಿ. ಆದ್ರೆ ನಾವು ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಮೇಂಟೈನ್ ಮಾಡಬೇಕು. ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಒಂದು ಎಂಟ್ರಿ ಆಡ್ ಆಗುತ್ತೆ ನಿಮ್ಮ ಪ್ರಾಬ್ಲಮ್ ಅಲ್ಲಿ. ಏನಪ್ಪಾ, ರಾಯಲ್ಟಿ, ಶಾರ್ಟ್ ವರ್ಕಿಂಗ್ ಎರಡು ಕಾಮನ್ ಡೆಬಿಟ್ ಎಂಟ್ರಿ ಇರುತ್ತೆ. 2 ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ನರೇಶನ್ ಬರೀತೀರಾ, ಬೀಯಿಂಗ್ ಮಿನಿಮಮ್ ರೆಂಟ್ ಆಫ್ ರಾಯಲ್ಟಿ ಪೇಯಬಲ್ ಟು ಲೆಸ್ಸಾರ್ ಅಥವಾ ಲ್ಯಾಂಡ್ ಲಾರ್ಡ್ ಅಂತ ಟ್ರಾನ್ಸಾಕ್ಷನ್ ಬರೀಬೇಕು. ಇದು ಎಕ್ಸ್ಟ್ರಾ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡಿ, ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಅಗೇನ್ ಫಸ್ಟ್ ಇಯರ್ ಅಲ್ಲಿ ಕ್ಲೋಸ್ ಮಾಡಬೇಕು. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಡೆಟಾರ್, ಸೆಕೆಂಡ್ ಎಂಟ್ರಿ, ಮಿನಿಮಮ್ ರೆಂಟ್ ಅಕೌಂಟ್ ಡೆಟಾರ್ ಟು ಮಿಸ್ಟರ್ ಕೇಶವ್ ಅಕೌಂಟ್. ಈ ಅಮೌಂಟ್ ಅನ್ನು ಯಾರಿಗೆ ಕೊಡ್ಬೇಕು, ನಾವು ಕೇಶವ್ ಅವ್ರಿಗೆ ಕೊಡ್ಬೇಕಲ್ವಾ, ಲ್ಯಾಂಡ್ ಲಾರ್ಡ್. ಸೊ ಅದನ್ನ ಬರೀರಿ, ಬೀಯಿಂಗ್ ಮಿನಿಮಮ್ ರೆಂಟ್ ಆಫ್ ರಾಯಲ್ಟಿ ಪೇಯಬಲ್ ಟು ಲೆಸ್ಸಾರ್. ಸೇಮ್ ಟ್ರಾನ್ಸಾಕ್ಷನ್, ಸೇಮ್ ನರೇಶನ್ ಬರೀತೀರಾ, ಏನು ಚೇಂಜ್ ಇಲ್ಲ. ದೆನ್ ಫೈನಲಿ ಥರ್ಡ್ ಟ್ರಾನ್ಸಾಕ್ಷನ್ ಬರುತ್ತೆ, ಮಿಸ್ಟರ್ ಕೇಶವ್ ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕು. ಎಂಟ್ರಿ, ಮಿಸ್ಟರ್ ಕೇಶವ್ ಡೆಬಿಟ್ ದ ರಿಸೀವರ್ ಅಲ್ವಾ. ಸೊ ಮಿಸ್ಟರ್ ಕೇಶವ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ 51,000 ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, 51,000. ನರೇಶನ್ ಬರೀತೀರಾ, ಬೀಯಿಂಗ್ ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಪೇಡ್. ದೆನ್ ಆಸ್ ಯೂಶುವಲ್ ಲಾಸ್ಟ್ ಎಂಟ್ರಿ ಏನ್ ಮಾಡಬೇಕು, ರಾಯಲ್ಟಿನ ನಾವು, ಅಂದ್ರೆ ರಾಯಲ್ಟಿ ಅಕೌಂಟ್ ಕ್ರಿಯೇಟ್ ಆಗಿರುತ್ತಲ್ಲ ಆಕ್ಚುಯಲ್ ರಾಯಲ್ಟಿ, ಅದನ್ನ ನಾವು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಬೇಕಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅಟ್ ದ ಇಯರ್ ಎಂಡ್ ಏನ್ ಮಾಡ್ತೀರಾ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಮಾಡ್ತೀರಾ, ರಾಯಲ್ಟಿ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡ್ತೀರಾ. ನರೇಶನ್ ಬೀಯಿಂಗ್ ರಾಯಲ್ಟಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ದಟ್ಸ್ ಆಲ್. ಸೊ ಈ ರೀತಿ ಎಂಟ್ರೀಸ್ ಅನ್ನ ಬರೀಬೇಕು ಅಲಾಂಗ್ ವಿತ್ ಮಿನಿಮಮ್ ರೆಂಟ್ ಅಕೌಂಟ್. ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಒಂದು ಹೊಸ ಲೆಡ್ಜರ್ ಕ್ರಿಯೇಟ್ ಮಾಡಬೇಕಾಗತ್ತೆ ನಾವಿಲ್ಲಿ. ಏನ್ ಚೇಂಜಸ್ ಆಯ್ತಪ್ಪ ನೋಡಿ, ಎಂಟ್ರೀಸ್ ಎಲ್ಲ ಸೇಮ್ ಇದೆ, ಆದ್ರೆ ಒಂದು ಎಕ್ಸ್ಟ್ರಾ, ರಾಯಲ್ಟಿ ಶಾರ್ಟ್ ವರ್ಕಿಂಗ್ ಡೆಬಿಟ್ ಮಾಡ್ತಾ ಇದ್ವಿ, ಡೈರೆಕ್ಟ್ ಆಗಿ ಕೇಶವ್ ಲಿಮಿಟೆಡ್ ಬರ್ತಾ ಇತ್ತು ಅಲ್ವಾ. ಮಿಸ್ಟರ್ ಕೇಶವ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರ್ತಾ ಇತ್ತು. ಆದ್ರೆ ಇಲ್ಲಿ
ಸೆಕೆಂಡ್ ಸ್ಟೆಪ್, ಸೆಕೆಂಡ್ ಎಂಟ್ರಿಗೆ ಹೋಗುತ್ತೆ. ಮಿಸ್ಟರ್ ಕೇಶವ್ ಲೆಡ್ಜರ್ ಸೆಕೆಂಡ್ ಎಂಟ್ರಿಗೆ ಹೋಗುತ್ತೆ, ಅಷ್ಟು ಮಾತ್ರ ಚೇಂಜ್, ಬೇರೆ ಏನು ಸಿವಿಯರ್ ಚೇಂಜಸ್ ಇಲ್ಲ, ಸಿಂಪಲ್ ಚೇಂಜ್ ಇದೆ. ಮಿನಿಮಮ್ ರೆಂಟ್ ಅನ್ನು ಕ್ರಿಯೇಟ್ ಮಾಡ್ತೀರಾ, ಹಾಗೆ ಸೆಕೆಂಡ್ ಎಂಟ್ರಿಯಲ್ಲಿ ಕ್ಲೋಸ್ ಮಾಡ್ತೀರಾ, ಕೇಶವ್ ಅಕೌಂಟ್ ಓಪನ್ ಮಾಡ್ತೀರಾ, ದಟ್ಸ್ ಆಲ್, ಇಷ್ಟೇ. ಇನ್ನು ಆಸ್ ಯೂಶುವಲ್ ರಿಮೈನಿಂಗ್ ಎಂಟ್ರೀಸ್ ಎಲ್ಲ ಸೇಮ್ ಇರುತ್ತೆ. ಇದು ನೋಡಿ ಮಿನಿಮಮ್ ರೆಂಟ್ ಯಾವಾಗ ಬರುತ್ತೆ ಮಿನಿಮಮ್ ರೆಂಟ್ ಅಕೌಂಟ್ ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, ಆಕ್ಚುಯಲ್ ರಾಯಲ್ಟಿ ಅಮೌಂಟು ಮಿನಿಮಮ್ ರೆಂಟ್ಗಿಂತಲೂ ಕಡಿಮೆ ಇದ್ದಾಗ, ಅಂದ್ರೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ರೆ, ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಾಗ ಮಾತ್ರ ಈ ಮಿನಿಮಮ್ ರೆಂಟ್ ಅಕೌಂಟ್ ಲೆಡ್ಜರ್ ನಾವು ಸ್ಟಾರ್ಟ್ ಮಾಡ್ಬೇಕು, ಬರಿಬೇಕಾಗುತ್ತೆ. ಸೊ ಶಾರ್ಟ್ ವರ್ಕಿಂಗ್ ಇಲ್ಲ, ಸರ್ಪ್ಲಸ್ ಇದೆ ಅಂತಂದಾಗ ಯಾವುದೇ ರೀತಿ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನು ನಾವು ಓಪನ್ ಮಾಡಲ್ಲ, ಅಷ್ಟು ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಇಯರ್ ನೋಡೋಣ ಏನ್ ಟ್ರಾನ್ಸಾಕ್ಷನ್ಸ್ ಇದೆ. ಅಲ್ಲೂ ಕೂಡ 9,000 ಶಾರ್ಟ್ ವರ್ಕಿಂಗ್ ಇದೆ, 42,000 ಆಕ್ಚುಯಲ್ ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ 51,000 ಕೊಡಬೇಕು. ಎಂಟ್ರಿ 10-11ರಲ್ಲಿ ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್, 42,000 ರಾಯಲ್ಟಿ ಆಕ್ಚುಯಲ್ ರಾಯಲ್ಟಿ, ಶಾರ್ಟ್ ವರ್ಕಿಂಗ್ 9,000 ಇತ್ತು ಟೇಬಲ್ ಅಲ್ಲಿ, ನೀವು ಗಮನಿಸಬಹುದು. ಟು ಮಿನಿಮಮ್ ರೆಂಟ್ ಅಕೌಂಟ್ 51,000. ನರೇಶನ್ ಬರೀತೀರಾ, ಬೀಯಿಂಗ್ ಮಿನಿಮಮ್ ರೆಂಟ್ ಪೇಬಲ್ ಟು ಲ್ಯಾಂಡ್ ಲಾರ್ಡ್. ಓಕೆ, ಸೊ ದೆನ್ ಮಿನಿಮಮ್ ರೆಂಟ್ ಅಕೌಂಟ್ ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ. ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ 51,000 ಟು ಮಿಸ್ಟರ್ ಕೇಶವ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಮಿನಿಮಮ್ ರೆಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಅಂತ ಬರೀತೀರಾ. ರಿಪೀಟ್, ಏನು ನರೇಶನ್ ಸೇಮ್ ಇರುತ್ತೆ. ಈಗ ಪೇಮೆಂಟ್ ಮಾಡಬೇಕು ಥರ್ಡ್ ಸ್ಟೇಜ್ ಅಲ್ಲಿ. ಮಿಸ್ಟರ್ ಕೇಶವ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ದ ರಿಸೀವರ್ ಅಲ್ವಾ, ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಬಿಕಾಸ್ ನೀವು ಅಮೌಂಟ್ ಕೊಟ್ಟಾಗ ಕ್ಯಾಶ್ ಹೋಗುತ್ತೆ ನಿಮ್ಮಿಂದ, ಕ್ಯಾಶ್ ಗೋಸ್ ಔಟ್, ಸೊ ದಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. being royalty amount paid. Then last as usual same entry, royalty ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಸೊ therefore ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ 42,000 ಟು ರಾಯಲ್ಟಿ ಅಕೌಂಟ್. ದಟ್ಸ್ ಆಲ್. ಈ ರೀತಿ ನೀವು ಮಿನಿಮಮ್ ರೆಂಟ್ ಅಕೌಂಟ್ ಅನ್ನ ಇನ್ಕ್ಲೂಡ್ ಮಾಡಿಕೊಂಡು ನೀವು ಎಂಟ್ರೀಸ್ ಅನ್ನ ಬರೀಬೇಕು. ದೆನ್ ಇಯರ್ ನಂಬರ್ 3 19,000 ಔಟ್ಪುಟ್ ಬಂದಿದೆ, ಆಕ್ಚುಯಲ್ ರಾಯಲ್ಟಿ 57,000, ಅಂದ್ರೆ ಮಿನಿಮಮ್ ರೆಂಟ್ಗಿಂತಲೂ 6,000 ಜಾಸ್ತಿ ಇದೆ. ನೋಡಿ, ಮಿನಿಮಮ್ ರೆಂಟ್ಗಿಂತ ಆಕ್ಚುಯಲ್ ರಾಯಲ್ಟಿ ಜಾಸ್ತಿ ಇದ್ದಾಗ ಯಾವುದೇ ತರಹದ ಮಿನಿಮಮ್ ರೆಂಟ್ ಅಕೌಂಟ್ ಅನ್ನು ನೀವು ಓಪನ್ ಮಾಡಬೇಕಾಗಿಲ್ಲ. ಸೊ ಅಂದ್ರೆ ಈ ಟ್ರಾನ್ಸಾಕ್ಷನ್ ಮತ್ತೆ ಇಲ್ಲಿ ಬರಲ್ಲ. ನೆಕ್ಸ್ಟ್ ಇಯರ್ ಅಲ್ಲಿ ಡೈರೆಕ್ಟ್ ಆಗಿ ನಾವೇನು ಓಲ್ಡ್ ಸಿಸ್ಟಮ್ ಅಲ್ಲಿ ಎಂಟ್ರೀಸ್ ಬರೀತಾ ಇದ್ವಿ ಅದೇ ತರ ಕಂಟಿನ್ಯೂ ಮಾಡಬೇಕು. ಆದ್ರೆ ಒಂದ್ ಪಾಯಿಂಟ್ ನೋಡ್ಕೊಳ್ಳಿ, ಈ ಇಯರ್ ನಂಬರ್ 3 2011-12 ಅಲ್ಲಿ 6,000 ಸರ್ಪ್ಲಸ್ ಬಂದಿತ್ತಲ್ವಾ, ಆ ಸರ್ಪ್ಲಸ್ ಬಂದಿದ್ದಕ್ಕೋಸ್ಕರ ಏನ್ ಮಾಡಿದ್ದಾರೆ, 6,000 ರಿಕವರ್ ಮಾಡಿದ್ದಾರೆ. ಅದಕ್ಕೊಂದು ಎಂಟ್ರಿ ಮೆನ್ಷನ್ ಮಾಡಬೇಕು. ನೋಡಿ, ನೀವು ಈಗಾಗಲೇ ಪ್ರೀವಿಯಸ್ 2 ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದೀರಾ, ಎಂಟ್ರೀಸ್ ಬರ್ಸಿದೀನಿ ನಾನು. ಹೇಗೆ ರಿಕವರ್ ಮಾಡೋದು, ಸರ್ಪ್ಲಸ್ ಇದ್ದಾಗ ಹೇಗೆ ಮಾಡೋದು ಎಂಟ್ರಿ ನೋಡಿ. ಮೊದಲೇ ಎಂಟ್ರಿ, ರಾಯಲ್ಟಿ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು, ಡೈರೆಕ್ಟ್ ಮಿಸ್ಟರ್ ಕೇಶವ್ ಅಕೌಂಟ್ ಕ್ರೆಡಿಟ್ ಮಾಡಿ. ಬೀಯಿಂಗ್ ಆಕ್ಚುಯಲ್ ರಾಯಲ್ಟಿ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಅಥವಾ ಲೆಸ್ಸಾರ್, ಡೈರೆಕ್ಟ್ 57,000 ಆಕ್ಚುಯಲ್ ರಾಯಲ್ಟಿ ಏನಿದೆ ಅದನ್ನ ಬರೆದು ಬಿಡಿ. ನೋಡಿ, 57,000 ಆಕ್ಚುಯಲ್ ರಾಯಲ್ಟಿ ಬಂದಿರಬಹುದು, ಆದ್ರೆ ನಾವು ಫುಲ್ ಕ್ಯಾಶ್ ಕೊಡ್ತೀವಾ, ಇಲ್ಲ 51,000 ಮಾತ್ರ ಪೇಮೆಂಟ್ ಮಾಡ್ತಾ ಇರೋದು. ನೀವು ಇಲ್ಲಿ ಗಮನಿಸಬಹುದು ನೋಡಿ, 51,000 ರುಪೀಸ್ ಮಾತ್ರ ಕ್ಯಾಶ್ ಕೊಡ್ತಾ ಇದೀವಿ. ಇನ್ನ 6,000 ಏನ್ ಮಾಡಿದೀವಿ, ರಾಯಲ್ಟಿನ ಶಾರ್ಟ್ ವರ್ಕಿಂಗ್ ಆಗಿತ್ತಲ್ವಾ ಅದನ್ನ ರಿಕವರ್ ಮಾಡ್ಕೊಂಡಿದೀವಿ ಅಲ್ವಾ, ರಿಕವರ್ ಮಾಡ್ಕೊಂಡಿದೀವಿ 6,000. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ, ಕೇಶವ್ ಅಕೌಂಟ್ ಡೆಬಿಟ್ 57,000 ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 51,000 ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 6,000. ನರೇಶನ್ ಬರೀತೀರಾ, ಬೀಯಿಂಗ್ ಶಾರ್ಟ್ ವರ್ಕಿಂಗ್ಸ್ ರಿಕವರ್ಡ್ ₹6,000 ಅಂಡ್ ಆಲ್ಸೋ ಅಮೌಂಟ್ ಪೇಡ್ ಟು ಲೆಸ್ಸಾರ್, ಕ್ಯಾಶ್ ಪೇಡ್ ಟು ಲೆಸ್ಸಾರ್ ಆಸ್ ಆಕ್ಚುಯಲ್ ರಾಯಲ್ಟಿ 51,000. ದಟ್ಸ್ ಆಲ್. ಎಂಟ್ರಿ ನಂಬರ್ 3 ಇನ್ನು ಏನ್ ಮಾಡಬೇಕು, ರಾಯಲ್ಟಿ ಅಮೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಹಾಗೇನೆ ಶಾರ್ಟ್ ವರ್ಕಿಂಗ್ಸು ನಾಟ್ ರಿಕವರ್ಡ್ ಏನಾದ್ರೂ ಇದ್ರೆ, ಶಾರ್ಟ್ ವರ್ಕಿಂಗ್ಸು ನಾಟ್ ರಿಕವರ್ಡ್, ಆ ವರ್ಷ ಯಾವುದೇ ಬ್ಯಾಲೆನ್ಸ್ ಇಲ್ಲ. ನೀವು ಗಮನಿಸಬಹುದು ನೋಡಿ, 6,000 ರುಪೀಸ್ ರಿಕವರ್ ಮಾಡಿದೀವಿ 11-12ರಲ್ಲಿ 6,000 ರಿಕವರ್ ಮಾಡಿದೀವಿ, ಸರಿ, ಅದನ್ನ ಮೆನ್ಷನ್ ಮಾಡಿದೀವಿ. ಆದ್ರೆ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ ಯಾವುದೂ ಇಲ್ಲ, ಹಾಗಾಗಿ ಅದನ್ನೇನು ಟ್ರಾನ್ಸ್ಫರ್ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ರಾಯಲ್ಟಿ ಮಾತ್ರ, ಆಕ್ಚುಯಲ್ ರಾಯಲ್ಟಿ ಮಾತ್ರ ನೀವು ಈಗ ಏನ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಹಾಗಾಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ 57,000 ಟು ರಾಯಲ್ಟಿ ಅಕೌಂಟ್. ಫಸ್ಟ್ ಎಂಟ್ರಿಯಲ್ಲಿ ಬರೆದಿರ್ತೀರಲ್ವಾ ಈ ಅಮೌಂಟ್, ನೋಡಿ ಈ ಟ್ರಾನ್ಸಾಕ್ಷನ್ ಗಮನಿಸಿ, ಅದೇ ಅಮೌಂಟ್ ನಾವಿಲ್ಲಿ ಬರೀತಾ ಇದೀವಿ ಅಲ್ವಾ. ನೆಕ್ಸ್ಟ್ ಇಯರ್ ನಂಬರ್ 4 2012-13 ಟೇಬಲ್ ನೋಡ್ಕೊಳ್ಳಿ ಹೇಗಿದೆ ಎಂಟ್ರಿ, ಟ್ರಾನ್ಸಾಕ್ಷನ್ಸ್ ಏನಿದೆ. 23,000 ಔಟ್ಪುಟ್ ಬಂತು, 69,000 ಆಕ್ಚುಯಲ್ ರಾಯಲ್ಟಿ ಬಂತು, 51,000 ಮಿನಿಮಮ್ ರೆಂಟ್ ಕೊಡಬೇಕಾಗಿತ್ತು, 18,000 ಸರ್ಪ್ಲಸ್ ಇದೆ,
ಸರ್ಪ್ಲಸ್ ಅಲ್ಲಿ 18,000ವನ್ನು ಕೂಡ ರಿಕವರ್ ಮಾಡಿದ್ದೀರಾ. ಹಾಗೆ ಈ ಹಿಂದೆ 3 ವರ್ಷದ ಹಿಂದಿನ ಶಾರ್ಟ್ ವರ್ಕಿಂಗ್ ನಾವು ರಿಕವರ್ ಮಾಡೋಕ್ಕಾಗಲ್ಲ, ಎಷ್ಟು 21,000, ಅದನ್ನು ಕೂಡ ನೀವೀಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅಂದ್ರೆ ಇಲ್ಲಿ ನಾಟ್ ರಿಕವರ್ಡ್ ಶಾರ್ಟ್ ವರ್ಕಿಂಗ್ಸ್ ಇದೆ, ಹಾಗೆ ರಿಕವರ್ಡ್ ಶಾರ್ಟ್ ವರ್ಕಿಂಗ್ಸ್ ಕೂಡ ಇದೆ, ರೈಟ್. ಸೊ ದೆನ್ ಫೈನಲಿ ಕ್ಯಾಶ್ ಪೇಮೆಂಟ್ ಎಷ್ಟು ಮಾಡಿದೀವಿ? 51,000 ಮಾತ್ರ ಪೇಮೆಂಟ್ ಮಾಡಿರೋದು. ನೀವು ಇಲ್ಲಿ ನೋಡ್ಬೋದು ಲಾಸ್ಟ್ ಕಾಲಮ್ ಅಲ್ಲಿ 51,000 ಮಾತ್ರ ಪೇಮೆಂಟ್ ಮಾಡಿದೀವಿ. ಇಷ್ಟನ್ನು ಇನ್ಕ್ಲೂಡ್ ಮಾಡಿ ಎಂಟ್ರೀಸ್ ಬರೀ. ಮೊದಲು ಆಕ್ಚುಯಲ್ ರಾಯಲ್ಟಿ ನೋಡ್ಕೊಳ್ಳಿ, 2012-13 ರಾಯಲ್ಟಿ ಅಕೌಂಟ್ ಡೆಬಿಟ್ 69,000 ಟು ಮಿಸ್ಟರ್ ಕೇಶವ್ ಅಕೌಂಟ್ 69,000 being actual royalty payable to landlord. ಸೆಕೆಂಡ್ ಎಂಟ್ರಿ ಬರುತ್ತೆ, ಮಿಸ್ಟರ್ ಕೇಶವ್ ಡೆಬಿಟ್ ಮಾಡ್ತೀರಾ. ಇಲ್ಲಿ ಏನ್ ಮಾಡಬೇಕು? ಕ್ಯಾಶ್ ಎಷ್ಟು ಕೊಟ್ಟಿದ್ದೀರಿ ಪ್ಲಸ್ ರಿಕವರೀಸ್ ಎಷ್ಟು ಮಾಡಿದಿರಿ ಎರಡನ್ನು ಮೆನ್ಷನ್ ಮಾಡ್ತೀರಾ. ನೋಡಿ, ಕ್ಯಾಶ್ ಕೊಟ್ಟಿದ್ದು 51,000, ರಿಕವರಿ ಮಾಡಿದ್ದು 18,000. ರಿಕವರ್ ಮಾಡ್ಕೊಂಡಿದ್ದು ನೀವು 18,000 ರಿಕವರ್ ಮಾಡಿದಿರಾ. ಸೊ ಎರಡು ಆಡ್ ಮಾಡಿದಾಗ 69,000 ಆಯ್ತು. ನರೇಶನ್ ಬರೀತೀರಾ, being short working recovered and also amount paid to lessor. ನರೇಶನ್ ರಿಪೀಟ್ ಮಾಡ್ತಾ ಇದ್ದೀನಿ, ಎಂಟ್ರಿ ರಿಪೀಟ್ ಮಾಡ್ತಾ ಇದ್ದೀನಿ. ಮಿಸ್ಟರ್ ಕೇಶವ್ ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ಬಿಕಾಸ್ ಡೆಬಿಟ್ ದ ರಿಸೀವರ್. ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 51,000 ಕ್ಯಾಶ್ ಕೊಡ್ತಾ ಇದೀವಿ. ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 18,000. ನರೇಶನ್ ಶಾರ್ಟ್ ವರ್ಕಿಂಗ್ಸ್ ರಿಕವರ್ಡ್ ಅಂಡ್ ಆಲ್ಸೋ ಅಮೌಂಟ್ ಪೇಡ್ ಟು ಲ್ಯಾಂಡ್ಲಾರ್ಡ್. ಇನ್ನು ಆಸ್ ಯೂಶುವಲ್ ಲಾಸ್ಟ್ ಎಂಟ್ರಿ ನೋಡಿ, ಯಾವುದೇ ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಹಾಗೇನೆ ಶಾರ್ಟ್ ವರ್ಕಿಂಗ್ಸ್ ನಾಟ್ ರಿಕವರ್ಡ್, ಆಕ್ಚುಯಲ್ ರಾಯಲ್ಟಿ ಅಂಡ್ ಶಾರ್ಟ್ ವರ್ಕಿಂಗ್ಸ್ ನಾಟ್ ರಿಕವರ್ಡ್. ಈ ಕಾಲಮ್ ಇಲ್ಲಿ ಗಮನಿಸ್ಬೇಕು ನೀವು. ನೋಡಿ, ಶಾರ್ಟ್ ವರ್ಕಿಂಗ್ಸ್ ನಾಟ್ ರಿಕವರ್ಡ್ 21,000, ಆಕ್ಚುಯಲ್ ರಾಯಲ್ಟಿ 69,000. ಸೊ ಎರಡನ್ನೂ ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಮಾಡಬೇಕು, ಅಮೌಂಟ್ ಈಗಲೇ ಬರೆಯಲ್ಲ. ರಾಯಲ್ಟಿ ಮತ್ತೆ ಶಾರ್ಟ್ ವರ್ಕಿಂಗ್ ಎರಡು ಆಡ್ ಮಾಡಿ ಬರೀತೀರಾ. ಸೊ ಎರಡನ್ನ ಆಡ್ ಮಾಡಿದಾಗ 69,000 ಆಕ್ಚುಯಲ್ ರಾಯಲ್ಟಿ, 21,000 ಶಾರ್ಟ್ ವರ್ಕಿಂಗ್, 90,000 rupees ಆಗುತ್ತೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ 90,000 ಟು ರಾಯಲ್ಟಿ ಅಕೌಂಟ್ 69,000, ಶಾರ್ಟ್ ವರ್ಕಿಂಗ್ ಅಕೌಂಟ್ 21,000. ನರೇಶನ್ ಬರೀತೀರಾ, ಬೀಯಿಂಗ್ ರಾಯಲ್ಟಿ ಅಂಡ್ ಶಾರ್ಟ್ ವರ್ಕಿಂಗ್ಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿಗೆ ನಿಮ್ಮ 2012-13 ಎಂಟ್ರೀಸ್ ಕಂಪ್ಲೀಟ್ ಆಯಿತು. ಇನ್ನು 13-14 ಇಯರ್ ನಂಬರ್ 5, 13-14 ನೋಡಿ, ಇಲ್ಲೇನಾಗಿದೆ? ಆಕ್ಚುಯಲ್ ರಾಯಲ್ಟಿ 45,000 ಬಂದಿದೆ, ಆದರೆ ಮಿನಿಮಮ್ ರೆಂಟ್ ಕೊಡಬೇಕಾಗಿದ್ದು 38,250 ಮಾತ್ರ. 6,750 rupees ಸರ್ಪ್ಲಸ್ ಬಂದಿತ್ತು. ಆ ಸರ್ಪ್ಲಸ್ ಅಲ್ಲಿ ನೀವು 6,750 ರಿಕವರ್ ಮಾಡಿದ್ರಿ. ಹಾಗೇನೆ ಅದೇ ವರ್ಷ 2,250 ರಿಕವರ್ ಮಾಡಕ್ ಆಗಿಲ್ಲ. ಅಂದ್ರೆ ಈ ಹಿಂದಿನ 9,000 ರಿಕವರ್ ಮಾಡಕ್ ಆಗಿರಲಿಲ್ಲ. ಎಷ್ಟು? 2,250 ಅಮೌಂಟ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ನೋಡಿ, ಇಯರ್ ನಂಬರ್ 4 ಅಂದ್ರೆ 2012-13 ಅಲ್ಲಿ ಏನ್ ಟ್ರಾನ್ಸಾಕ್ಷನ್ ಬರ್ದಿದಿರಲ್ಲ, ಅದೇ ತರ ಟ್ರಾನ್ಸಾಕ್ಷನ್ಸ್ 4 ಎಂಟ್ರಿ, 3 ಎಂಟ್ರೀಸ್ ರಿಪೀಟ್ ಆಗುತ್ತಷ್ಟೇ, ಬೇರೆ ಏನೂ ಇಲ್ಲ. ಆದ್ರೆ ಒಂಚೂರು ಅಮೌಂಟ್ ಅಲ್ಲಿ ಮಾತ್ರ ಚೇಂಜಸ್. ನೋಡೋಣ ಏನೇನ್ ಚೇಂಜಸ್ ಆಗಿದೆ. 2013-14 ಆಕ್ಚುಯಲ್ ರಾಯಲ್ಟಿ ಡೆಬಿಟ್ ಮಾಡಬೇಕು, ರಾಯಲ್ಟಿ ಅಕೌಂಟ್ ಡೆಬಿಟ್ 45,000 ಟು ಮಿಸ್ಟರ್ ಕೇಶವ್ ಕ್ರೆಡಿಟ್ ಮಾಡಿ, ಬೀಯಿಂಗ್ ಆಕ್ಚುಯಲ್ ರಾಯಲ್ಟಿ ಪೇಬಲ್ ಟು ಲೆಸ್ಸರ್. ಸೆಕೆಂಡ್ ಎಂಟ್ರಿ ಕೇಶವ್ ಅಕೌಂಟ್ ನ ಡೆಬಿಟ್ ಮಾಡ್ತೀರಾ, 45,000 ಕೊಡಬೇಕಾಗಿರೋದು. ಆದ್ರೆ ಎಷ್ಟು ಕೊಡ್ತಾ ಇದೀರಿ? 38,250 ಮಾತ್ರ ಕ್ಯಾಶ್ ಕೊಟ್ಟಿದ್ದೀರಾ. ಇನ್ನು 6,750 rupees ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಮಾಡಿದಿರಿ ಅಲ್ವಾ? ರಿಕವರ್ ಮಾಡಿದಿರಿ, ಅಲ್ಲಿಗೆ ಎರಡು ಸೇರಿದ್ರೆ 45,000 ಆಗುತ್ತೆ. ನರೇಶನ್ ಬರೀತೀರಾ, being short workings recovered and also amount paid to landlord. Okay, next entry, short workings not recovered, actual royalty ಮತ್ತೆ ಶಾರ್ಟ್ ವರ್ಕಿಂಗ್ಸ್ ನಾಟ್ ರಿಕವರ್ಡ್. ಯಾವ್ದು ನೋಡಿ, ಆಕ್ಚುಯಲ್ ರಾಯಲ್ಟಿ ಇಲ್ಲಿರೋದು 45,000, ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ 2,250. ಎರಡನ್ನೂ ಕೂಡ ಏನ್ ಮಾಡಬೇಕು? ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಎಂಟ್ರಿ ಬರೀತೀರಾ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಆಕ್ಚುಯಲ್ ರಾಯಲ್ಟಿ 45,000, ಶಾರ್ಟ್ ವರ್ಕಿಂಗ್ಸ್ ನಾಟ್ ರಿಕವರ್ಡ್ 2,250. ಎರಡನ್ನ ಆಡ್ ಮಾಡ್ತೀರಾ, 47,250. ನರೇಶನ್ ಬೀಯಿಂಗ್ ರಾಯಲ್ಟಿ ಅಂಡ್ ಶಾರ್ಟ್ ವರ್ಕಿಂಗ್ಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದಟ್ಸ್ ಆಲ್. ಇಯರ್ ನಂಬರ್ 5 ಓವರ್. ದೆನ್ ಲಾಸ್ಟ್ ಇಯರ್ ನೋಡಿ ಎಂಟ್ರೀಸ್ ಹೇಗಿರುತ್ತೆ. 2014-15 ಅಲ್ಲಿ 25,000 ಔಟ್ಪುಟ್ ಟನ್ಸ್ ಬಂದಿದೆ. ಆಕ್ಚುಯಲ್ ರಾಯಲ್ಟಿ ನಾವು ನೋಡ್ತಾ ಇದೀವಿ 75,000 rupees. 75,000 ಆಕ್ಚುಯಲ್ ರಾಯಲ್ಟಿ ಬಂದಿದೆ, ಬಟ್ ಮಿನಿಮಮ್ ರೆಂಟ್ 51,000 ಮಾತ್ರನೇ ಕೊಡಬೇಕು, ರೈಟ್?
ಆದ್ರೆ ಇಲ್ಲಿ ಯಾವುದೇ ತರಹದ ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಮಾಡ್ಲಿಕ್ಕೆ ಪೆಂಡಿಂಗ್ ಇಲ್ಲ, ಪೆಂಡಿಂಗ್ ಶಾರ್ಟ್ ವರ್ಕಿಂಗ್ಸ್ ಯಾವುದೂ ಇಲ್ಲ. ಹಾಗಾಗಿ 24,000 ಸರ್ಪ್ಲಸ್ ಬಂದಿದ್ರು ಕೂಡ, ಟೋಟಲ್ 75,000 ರಾಯಲ್ಟಿ ಬಂದಿದ್ರು ಅಷ್ಟನ್ನು ಕೂಡ ನೀವು ಓನರ್ಗೆ ಪೇಮೆಂಟ್ ಮಾಡ್ಬೇಕು. ಲ್ಯಾಂಡ್ ಲಾರ್ಡ್ಗೆ ಯಾವುದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ಸ್ ಇಲ್ಲ, ಹಾಗೇನೆ ಯಾವುದು ಕೂಡ ನಾವು ರಿಕವರ್ ಮಾಡಿಲ್ಲ. ಸೊ ಫುಲ್ ಅಮೌಂಟ್ ಅನ್ನು ಕೂಡ ಟ್ರಾನ್ಸ್ಫರ್ ಮಾಡ್ತೀರಾ. ಬಹಳ ಸಿಂಪಲ್ ಆಗಿರುತ್ತೆ ಎಂಟ್ರೀಸ್ ನೋಡಿ. ಲಾಸ್ಟ್ ಇಯರ್ 14-15 ಆಕ್ಚುಯಲ್ ರಾಯಲ್ಟಿ 75,000 ಬಂದಿದೆ, ಕೇಶವ್ ಅವರಿಗೆ ಕೊಡಬೇಕಂತ ಬರೆದಿದ್ದೀವಿ, ಪೆಂಡಿಂಗ್ ಇದೆ. ಸೊ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಕೇಶವ್ ಅಕೌಂಟ್ ಲ್ಯಾಂಡ್ ಲಾರ್ಡ್ 75,000. ನರೇಶನ್ ಬೀಯಿಂಗ್ ಆಕ್ಚುಯಲ್ ರಾಯಲ್ಟಿ ಪೇಯಬಲ್ ಟು ಲೆಸ್ಸಾರ್ ಅಂತ ಬರೀತೀರಾ. ಹಾಗೆ ಆ ಪೇಯಬಲ್ ಅಮೌಂಟ್ ಅನ್ನ ಈಗ ಸೆಟಲ್ಮೆಂಟ್ ಮಾಡಬೇಕು. ಏನ್ ಮಾಡ್ತೀರಾ? ಕೇಶವ್ ಅಕೌಂಟ್ ಡೆಬಿಟ್ ದ ರಿಸೀವರ್ ಅಲ್ವಾ. ಸೊ ಕೇಶವ್ ಅಕೌಂಟ್ ಡೆಬಿಟ್ 75,000 ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಕೊಟ್ಟಿದ್ದೀವಿ 75,000. ನರೇಶನ್ ಬರೀತೀರಾ ಬೀಯಿಂಗ್ ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್. ದೆನ್ ಲಾಸ್ಟ್ ಟ್ರಾನ್ಸಾಕ್ಷನ್, ಇಲ್ಲಿ ನೋಡಿ ಯಾವುದೇ ರಿಕವರೀಸ್ ಇಲ್ಲ, ಶಾರ್ಟ್ ವರ್ಕಿಂಗ್ ರಿಕವರಬಲ್ ಅಮೌಂಟ್ ಇಲ್ಲ. ಹಾಗೆ ಯಾವುದನ್ನು ಕೂಡ ನಾವು ಶಾರ್ಟ್ ವರ್ಕಿಂಗ್ಸ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿಲ್ಲ. ಅಂದ್ರೆ ಶಾರ್ಟ್ ವರ್ಕಿಂಗ್ಸ್ ನಾಟ್ ರಿಕವರ್ಡ್ ಅಮೌಂಟ್ ಯಾವುದೂ ಇಲ್ಲ. ಸೊ ದೇರ್ ಫಾರ್ ಕಂಪ್ಲೀಟ್ 75,000 ಕೂಡ ನೀವು ಆಕ್ಚುಯಲ್ ರಾಯಲ್ಟಿನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ 75,000 ಟು ರಾಯಲ್ಟಿ ಅಕೌಂಟ್ 75,000. ನರೇಶನ್ ಬರೀತೀರಾ ಬೀಯಿಂಗ್ ರಾಯಲ್ಟಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದಟ್ಸ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಈ ಕ್ಲಾಸಲ್ಲಿ ಇಷ್ಟು ಜರ್ನಲ್ ಎಂಟ್ರೀಸ್ ಅನ್ನ ನಾವು ನೋಡಿದೀವಿ.